ಸಿನಿಮಾ ಪ್ರಚಾರ ಮಾಡಲು ಅಡ್ಡದಾರಿ ಹಿಡಿತಿದ್ದಾರೆ ಸಿನಿಮಾ ಮಂದಿ. ಈ ಕೇಸ್ಗಳು ಬಿದ್ದರೂ ಕೂಡ ಸರಿಯಾಗಿ ಸಿನಿಮಾ ಪ್ರಮೋಷನ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಗಿಮಿಕ್ ಅನ್ನ ಮಾಡುವಂತಹವರು ಇತ್ತೀಚೆಗೆ ಹೆಚ್ಚಾಗಿದ್ದಾರೆ. ಸದ್ಯ ಚಿತ್ರರಂಗದ ಕೆಲವರಲ್ಲಿ ಅನಿಷ್ಟ ಪದ್ಧತಿ ಈ ರೀತಿಯಾಗಿ ಮುಂದುವರೆದುಕೊಂಡು ಬಂದಿದೆ. ಲಾ ಅಂಡ್ ಆರ್ಡರ್ ಗಳನ್ನ ಲೈಟ್ ಆಗಿ ತೆಗೆದುಕೊಳ್ತಿದ್ದಾರೆ ಸಿನಿರಂಗದ ಮಂದಿ. ಇತ್ತೀಚೆಗೆ ಸೂರಿ ಎಂಬ ಚಿತ್ರತಂಡ ಚೀಪ್ ಗಿಮಿಕ್ ಮಾಡಿತ್ತು. ಈಗ ಮತ್ತೊಂದು ಗಿಮಿಕ್ಗೆ ಮೊರೆ ಹೋದ ಚಿತ್ರದ ನಾಯಕನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶರತ್ ಪ್ರಕಾಶ್ ಎಂಬ ನಾಯಕ ನಟನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸಾರ್ವಜನಿಕವಾಗಿ ಲಾಂಗ್ ಹಿಡಿದು ನಿಂತವನ ಮೇಲೆ ಕೇಸ್ ಬಿದ್ದಿದೆ. ಸ್ಟಾರ್ ಎಂಬ ಚಿತ್ರದ ನಾಯಕನ ಮೇಲೆ ಆರ್ಮ್ಸ್ ಆಕ್ಟ್ ಅಡಿ ಕೇಸನ್ನ ದಾಖಲಿಸಲಾಗಿದೆ. ಈ ಬಾರಿ ನಾಯಕ ನಟನ ಜೊತೆಗೆ ಥಿಯೇಟರ್ ಮಾಲೀಕನ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಸ್ಟಾರ್ ಚಿತ್ರದ ಪ್ರಮೋಷನ್ ವೇಳೆ ಮಾರಕಾಸ್ತ್ರವನ್ನ ಹಿಡಿದು ಪೋಸ್ ಕೊಟ್ಟಿದ್ದಾನೆ. ಸಾರ್ವಜನಿಕರು ಹಾಗೂ ಪ್ರೇಕ್ಷಕರ ಎದುರು ಥಿಯೇಟರ್ನ ಮುಂಭಾಗದಲ್ಲಿ ಈ ರೀತಿಯಾಗಿ ಮಾರಕಾಸ್ತ್ರವನ್ನ ಹಿಡಿದು ನಾಯಕ ನಟ ನಿಂತಿದ್ದ. ಜೊತೆಗೆ ಪೋಸ್ ಅನ್ನ ಕೊಟ್ಟಿದ್ದ. ಥಿಯೇಟರ್ ಮುಂದೆ ಪ್ರಮೋಷನ್ಗಾಗಿ ಮಚ್ಚು ಹಿಡಿದು ನಿಂತ ನಾಯಕ ನಟ ಶರತ್ ವಿರುದ್ಧ ಇದೀಗ ಪೊಲೀಸರು ಕೇಸನ್ನ ದಾಖಲಿಸಿದ್ದಾರೆ. ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಂದ್ರೋದಯ ಥಿಯೇಟರ್ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಇದಕ್ಕೆ ಥಿಯೇಟರ್ನವರು ಕೂಡ ಕುಮ್ಮಕ್ಕು ನೀಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದು, ಮಾರಕಾಸ್ತ್ರ ಹಿಡಿದು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದ ಹಿನ್ನೆಲೆಯಲ್ಲಿ ಸ್ಟಾರ್ ನಾಯಕ ನಟ ಶರತ್ ಪ್ರಕಾಶ್ ಹಾಗೂ ಚಂದ್ರೋದಯ ಥಿಯೇಟರ್ ಮಾಲೀಕನ ಮೇಲೆ ಎಫ್ಐಆರ್ ದಾಖಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.